ಧಾರವಾಡ ಕೃಷಿ ಮೇಳವನ್ನು ಹೊರತುಪಡಿಸಿದರೆ ಅತ್ಯಂತ ದೊಡ್ಡ ಐನಾಪುರ ಬೃಹತ್ ಕೃಷಿ ಮೇಳವಾಗಿದೆ. ರಾಜುಗೌಡ ಪಾಟೀಲ್. ಉತ್ತರ ಕರ್ನಾಟಕ ಧಾರವಾಡ ಕೃಷಿ ಮೇಳ ಹೊರತುಪಡಿಸಿ ಅತ್ಯಂತ ದೊಡ್ಡ ಬೃಹತ್ ಕೃಷಿ ಮೇಳ ಐನಾಪುರದ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಸರ್ಕಾರದ ಸಹಾಯವಿಲ್ಲದೆ ಕೇವಲ ರೈತರ ಸಹಕಾರದಿಂದ ಮಹಾರಾಷ್ಟ್ರ ಗಡಿಭಾಗದಲ್ಲಿ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ ಎಂದು ಶ್ರೀ ಸಿದ್ದೇಶ್ವರ ದೇವಸ್ಥಾನ ಕಮಿಟಿ ಉಪಾಧ್ಯಕ್ಷ ರಾಜುಗೌಡ ಪಾಟೀಲ್ ಹೇಳಿದರು. ಅವರು ದಿನಾಂಕ 2ರಂದು ಶುಕ್ರವಾರ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಮೈದಾನದಲ್ಲಿ ಬೃಹತ್ ಕೃಷಿ ಮೇಳಕ್ಕೆ ಭೂಮಿ ಪೂಜೆ ಮಾಡಿ ಚಾಲನೆ ನೀಡಿ ಮಾತನಾಡ್ತಾ ಜನವರಿ 14ರಿಂದ 18ರವರೆಗೆ ಐನಾಪುರ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಇದರ ನಿಮಿತ್ತವಾಗಿ 5 ದಿನಗಳವರೆಗೆ ವಿವಿಧ ಸ್ಪರ್ಧೆಗಳು ಹಾಗೂ ಭವ್ಯ ಕೃಷಿ ಮೇಳ ನಡೆಯಲಿದ್ದು, ಸುಮಾರು 200 ಮೇಲ್ಪಟ್ಟು ಸ್ಟಾಲ್ಗಳನ್ನು ಹಾಕಲಾಗುವುದು. ಕಾರಣ, ಎಲ್ಲ ಭಕ್ತಾದಿಗಳು ಹಾಗೂ ರೈತಾಪಿ ವರ್ಗದವರು ರೈತರಿಗೆ ಒಂದು ಕೃಷಿ ಮೇಳದ ಲಾಭ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಗ್ರಾಮದ ಮುಖಂಡ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯ ಅರುಣ್ ಗಾಣಿಗೇರ್ ಮಾತನಾಡಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ಸಂಜು ಕುಚನೂರೆ ಮಾತನಾಡಿದರು. ದಾದಾಗೌಡ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿದರು. ಜಾತ್ರಾ ಮಹೋತ್ಸವ 14ರಿಂದ 18ರವರೆಗೆ 19ರವರೆಗೆ ನಡೀತೈತಿ. ಈ ಕರ್ನಾಟಕ ಮತ್ತು ಆಂಧ್ರ, ಮಹಾರಾಷ್ಟ್ರ ಈ ಎಲ್ಲ ಭಕ್ತಾದಿಗಳು ಕೆರೆಸಿದ್ದಿನ ಭಕ್ತರು ಆ ಸಂದರ್ಭದಲ್ಲಿ ಇಲ್ಲಿ ಬರ್ತಾರೆ. ಇದು ವಿಶೇಷವಾಗಿ ಇದೊಂದು ರೈತರ ಜಾತ್ರೆ. ರೈತರಂತಂದ್ರೆ ಇಲ್ಲಿ ದನಗಳ ಬೃಹತ್ ಪ್ರದರ್ಶನ ಇರ್ತೈತಿ, ಕೃಷಿ ಪ್ರದರ್ಶನ ಇರ್ತೈತಿ ಮತ್ತು ಕೃಷಿಗೆ ಸಂಬಂಧಪಟ್ಟಂಗೆ ಇದು ಈ ಭಾಗ ಏನೈತಿ, ಇದು ಕಬ್ಬು ಬೆಳೆಗಾರರ ಒಂದು ದೊಡ್ಡ ಕ್ಷೇತ್ರ ಇರೋದರಿಂದ ಈ ಕೃಷಿಗೆ ಸಂಬಂಧಪಟ್ಟಂಗೆ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ಕೃಷಿ ಮೇಳದೊಳಗೆ ಆ ರೈತರಿಗೆ ಯಾವ ರೀತಿ ಸಬ್ಸಿಡಿದರೊಳಗೆ ಸರ್ಕಾರದಿಂದ ಅನುದಾನಗಳದಾವು, ಅವ್ರಿಗೆ ಏನು ಸೌಲಭ್ಯಗಳದಾವು ಗೌರ್ಮೆಂಟ್ದಿಂದ, ಅದನ್ನು ತಿಳಿಯಲು ಪ್ರಯತ್ನ ಆಗ್ತೈತಿ. ಅದ್ರ ಜೊತೆಗೆ ಈಗೇನು ಸಾವಯವ ಕೃಷಿ ಆಯಿತು ಮತ್ತು ಕೃಷಿಯಲ್ಲಿ ಸುಧಾರಣೆ ಮಾಡ್ಲಿಕ್ಕೆ ಏನು ಬೇಕಾಗಿತ್ತಲ್ಲ ಅದನ್ನು ರೈತರಿಗೆ ತಿಳಿಸಿ ಹೇಳಿ ಅವರ ಆದಾಯ ಮತ್ತು ಆರ್ಥಿಕ ಮಟ್ಟ ಸುಧಾರಣೆ ಆಗಿ ಕೆರೆಸಿದ್ದನ ಜಾತ್ರೆ ಜೊತೆಗೆ ಅವರ ವೈಯಕ್ತಿಕ ಅವ್ರ ಕುಟುಂಬಗಳು, ರೈತ ಕುಟುಂಬಗಳು ಇದರಿಂದ ಬೆಳವಣಿಗೆ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಬೃಹತ್ ಜಾತ್ರೆಯನ್ನು ಇದನ್ನು ಯಾವುದೇ ಸರ್ಕಾರದಿಂದ ಒಂದು ನಯಾ ಪೈಸೆನೂ ಅನುದಾನ ಇಲ್ಲದ ರೈತರೇ ತಮ್ಮ ಸ್ವಂತ ಹಣದಿಂದ ಅವರೇ ಇದಕ್ಕೆ ಅನುದಾನ ಕೊಟ್ಟು ಅವರೇ ಇದಕ್ಕೆ ದೇಣಿಗೆ ಕೊಟ್ಟು ಸುಮಾರು ಒಂದು 5 ವರ್ಷಗಳಿಗೆ ಲಕ್ಷಾಂತರ ಭಕ್ತರಿಗೆ ಅನ್ನ ದಾಸೋಹ ಕಂಟಿನ್ಯೂ ಇಲ್ಲಿ ಈ ಕೆರೆಸಿದ್ದನ ಅಂಗಳದಾಗ ನಡೀತಿರ್ತೈತಿ. ಆ ಭಕ್ತಿಯ ಮತ್ತು ಆ ಕೃಷಿಯ ಅದೇನೊಂದು ಸೊಬಗಿರ್ತೈತಿ, ಅದನ್ನು ಅತ್ಯಂತ ಮಹತ್ವ ನೋಡುವಂಥದ್ದು ಒಂದು ದೊಡ್ಡ ಜಾತ್ರೆ ಇರ್ತೈತಿ. ಅದಕ್ಕೆ ತಾವೆಲ್ಲರೂ ಅದರ ಉಪಯೋಗ ತಗೋಬೇಕು ಅಂಥೇಳಿ ಎಲ್ಲ ರೈತರ ಪರವಾಗಿ, ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಸಾರಿಗೆ ವ್ಯವಸ್ಥೆ ದಿವಸ ಐನಾಪುರ ಪಟ್ಟಣದಲ್ಲಿ ಜನವರಿ 14, 2026ರಂದು 5 ದಿವಸ ಐನಾಪುರ ಶ್ರೀ ಸಿದ್ದೇಶ್ವರ ಜಾತ್ರೆ. ಈ ಜಾತ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದ ಜಾತ್ರೆ ಮತ್ತು ಈ ಐನಾಪುರ ಜಾತ್ರೆ ಅನೇಕ ಭಕ್ತಿ ಮತ್ತು ಸ್ಪರ್ಧಾ ಕಾರ್ಯಕ್ರಮಗಳು, ಕೃಷಿ ಪ್ರದರ್ಶನ, ಅನೇಕ ಈ ಯಾವುದೇ ಮೂಢನಂಬಿಕೆ ಇಲ್ಲದಂಥ ಜಾತ್ರೆ. ಇಲ್ಲಿ ಅನೇಕ ಲಕ್ಷಾಂತರ ಭಕ್ತರು ಬರುವುದರಿಂದ ಯಾವುದೇ ಮೂಢನಂಬಿಕೆ ಇಲ್ಲದೆ ಈ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತೇವೆ. ಮತ್ತು ಈ ಜಾತ್ರೆಯಲ್ಲಿ ಎಲ್ಲ CC ಕ್ಯಾಮ್ರಾ, ಅನೇಕ ಪೊಲೀಸ್ ಇಲಾಖೆಯಿಂದ, ದೇವಸ್ಥಾನ ಕಮಿಟಿಯಿಂದ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ. ಆದ ಕಾರಣ ಎಲ್ಲ ಭಕ್ತಾದಿಗಳು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಈ ಜಾತ್ರೆಯನ್ನು ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳಿ ನನ್ನ 2 ಮಾತು. 6ನೇ ಜಾತ್ರಾ ಮಹೋತ್ಸವ ನಾಳೆ ಬರುವ 14ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೆ 5 ದಿವಸ ಅತ್ಯಂತ ವಿಜೃಂಭಣೆಯಿಂದ ಐನಾಪುರದಲ್ಲಿ ನಡೀತಾ ಇದೆ. ಈ ಜಾತ್ರೆ ವಿಶೇಷ ಅಂದರೆ ಧಾರ್ಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಒಕ್ಕಲತನದ ರೈತಾಪಿ ಜನರಿಗೆ ಉಪಯೋಗ ಆಗಲಿ ಅಂತಕ್ಕಂಥ ಬೃಹತ್ ಕೃಷಿ ಮೇಳವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಕೃಷಿ ಮೇಳ ಸರ್ಕಾರದ ಯಾವುದೇ ಅನುದಾನ ಇಲ್ಲದೆ ನಾವು ಸ್ಥಳೀಯವಾಗಿ ಎಲ್ಲ ಭಕ್ತಾದಿಗಳು, ಗ್ರಾಮಸ್ಥರು ಕೂಡಿಕೊಂಡು ಇದನ್ನು ಮಾಡ್ಕೊಂಡು ಬಂದಂಥ ಒಂದು 28 ವರ್ಷದಿಂದ ಈ ಕೃಷಿ ಮೇಳವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಕೃಷಿ ಮೇಳದಲ್ಲಿ ಬೃಹತ್ ಮಳಿಗೆಗಳು ಹಾಗೂ ಎಲ್ಲ ರೈತಾಪಿ ಜನರಿಗೆ ಉಪಯೋಗವಾಗುವಂಥ ಎಲ್ಲ ಟ್ರ್ಯಾಕ್ಟರ್ಸು, ಸಾಮಾನುಗಳು
ಎಲ್ಲ ಒಂದು ಇವ್ರ ಕಂಪ್ನಿಯವರೆಲ್ಲ ಬಂದು ಭಾಗ ತಗೋತಾರೋ ಅತ್ಯಂತ ವ್ಯವಸ್ಥಿತವಾಗಿ ಸುಂದರವಾಗಿ ಈ ಕೃಷಿ ಮೇಳ ಕಾರ್ಯಕ್ರಮ 5 ದಿವಸಗಳ ಪರ್ಯಂತ ನಡೀತಾ ಇದೆ. ಈ 5 ದಿವಸಗಳಲ್ಲಿ ಎಲ್ಲ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಮಾಡಿದೆ ನಾವು ಕಮಿಟಿ ವತಿಯಿಂದ. ಹಾಗೂ ಅಂಗಡಿಕಾರರಿಗೆ ಎಲ್ಲರಿಗೆ ನಾವು ಅತ್ಯಂತ ಸುವ್ಯವಸ್ಥಿತ ರೀತಿಯಿಂದ ಯಾವುದೇ ಒಂದು ಇದನ್ನು ಮಾಡದೆ ಜೋಲಿಯನ್ನು ಹಾಕದೆ ನಾವು ಅತ್ಯಂತ ವಿನಮ್ರತೆಯಿಂದ ಎಲ್ಲರನ್ನು ಸ್ವಾಗತಿಸ್ತೇವೆ. ಇಷ್ಟೇ ಅಲ್ಲ, 5 ದಿವಸಗಳ ಪರ್ಯಂತ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಇರ್ತದೆ ಮತ್ತು ಎಲ್ಲ ಲಕ್ಷಾವಧಿ ಭಕ್ತಾದರು ಈ 5 ದಿವಸಗಳ ಪರ್ಯಂತ ಐನಾಪುರಕ್ಕೆ ಬಂದು ಹೋಗುತ್ತಾರೆ. ಇಂಥ ಬೃಹತ್ ಕಾರ್ಯಕ್ರಮ ಬರುವ ಜನವರಿ 14ನೇ ತಾರೀಕಿನ ಹಿಡಿದ 18ನೇ ತಾರೀಕಿನವರೆಗೆ ನಡೀತಾ ಇದೆ. 14ನೇ ತಾರೀಕು ದೇವರ ಮಹಾನೈವೇದ್ಯ ಇರುತ್ತದೆ. ಆ ದಿವಸದ ಕಾರ್ಯಕ್ರಮ ಅಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ಈಗ 14ನೇ ತಾರೀಕು ಈ ವೇಳೆ ಜಾತ್ರಾ ಕಮಿಟಿ ಅಧ್ಯಕ್ಷ ದಾದಾಸಾಬ್ ಜಂತಣ್ಣವರ್, ಉಪಾಧ್ಯಕ್ಷ ಸಂತೋಷ್ ಪಾಟೀಲ್, ಸುಭಾಸ್ ಗೌಡ ಪಾಟೀಲ್, ಹತ್ತೂರಿನ ಬನಸಿದ್ದ ಮಹಾರಾಜರು, ಚಮನ್ ರಾವ್ ಪಾಟೀಲ್, ಹರ್ಷವರ್ಧನ್ ಪಾಟೀಲ್, ತಮ್ಮಣ್ಣ ಪಾರಶೆಟ್ಟಿ, ಕುಮಾರ್ ಅಪರಾಜ, ತಾತ್ಯ ಸಾಬ್ ಕೊರ್ಬು, ಅಣ್ಣಾ ಸಾಬ್ ಡುಗ್ನವರ್, ಪ್ರಕಾಶ್ ಕೊರ್ಬು, ಅಣ್ಣಾ ಸಾಬ್ ಜಾಧವ್, ಸುರೇಶ್ ಅಡಿಸೇರಿ, ಸುರೇಶ್ ಗಾಣಿಗೇರ್, ಅರವಿಂದ್ ಕಾರ್ಚಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.